ಸ್ನೇಹಿತರಾಗಿದ್ದರು. ಒಂದು ದಿನ ಮೋನಾ ಮೊಸಳೆ ಆ ಸಿಹಿಯಾದ ನೇರಳೆ ಹಣ್ಣುಗಳನ್ನು ತನ್ನ ಹೆಂಡತಿಗೆ ತಗೊಂಡುಕೊಂಡು ಹೋಯಿತು. ಮೊಸಳೆಯ ಹೆಂಡತಿ ಆ ಹಣ್ಣುಗಳನ್ನು ತಿಂದು ತುಂಬ ಸಂತೋಷಪಟ್ಟಳು. ಆಮೇಲೆ ಅವಳು ಹೇಳಿದಳು, ಆ ಹಣ್ಣುಗಳೇ ಇಷ್ಟು ಸಿಹಿಯಾಗಿದ್ದಾಗ ಪ್ರತಿದಿನ ಆ ಹಣ್ಣುಗಳನ್ನು ತಿನ್ನುವ ಕೋತಿ ಹೃದಯ ಎಷ್ಟು ಸಿಹಿಯಾಗಿರಬಹುದು. ಹೀಗಾಗಿ ಅವಳು ತನ್ನ ಗಂಡನಲ್ಲಿ ಹೇಳಿದಳು, ನೀನು ಆ ಕೋತಿಯನ್ನು ಮನೆಗೆ ಕರೆದುಕೊಂಡು ಬಾ, ನನಗೆ ಆ ಹೃದಯ ಬೇಕು. ಇದನ್ನು ಕೇಳಿದ ಮೋನಾ ಮೊಸಳೆ ಸ್ವಲ್ಪ ದುಃಖಪಟ್ಟಿತು. ಆದರೆ ಕೊನೆಗೆ ಹೆಂಡತಿಯ ಮಾತನ್ನು ಕೇಳಿ ಕೋತಿಯನ್ನು ಮೋಸದಿಂದ ಕರೆತರಲು ನಿರ್ಧರಿಸಿತು. ಮರುದಿನ ಮೊಸಳೆ ನದಿಯ ದಡಕ್ಕೆ ಬಂದು ಕೋತಿಗೆ ಹೇಳಿತು, ಸ್ನೇಹಿತನೇ, ನನ್ನ ಹೆಂಡತಿ ನಿನಗಾಗಿ